ಇನ್ಸ್ಪೆಕ್ಟ್ರೆ, ನಾನು ಹಾಕಿರೋ ಮೂಗರ್ಜಿನ ವಾಪಸ್ ತಗೊಳ್ತೀನಿ. ಎಲ್ರ ಮುಂದೆ ಎಂಥ ಅವಮಾನ ಮಾಡಿದ್ರು ನಂಜುಂಡಯ್ಯನವರು. ನಮ್ಗಳ ಮಧ್ಯದಲ್ಲೇ ನಮ್ಮ ಶತ್ರುಗಳು ಇರ್ತಾರೆ ಅಂತ ಗೊತ್ತೇ ಆಗೋದಿಲ್ಲ. ಆ ಶ್ರೀನಿವಾಸ ಏನಾದ್ರೂ ಮಾಡ್ತಾರೆ ಅಂತ ಅವನು ಈ ಮನೆಯಿಂದ ಓಡಿಸಿದ್ದಾಯ್ತು. ಆದ್ರೆ ಇಲ್ಲಿ ನೋಡಿದ್ರೆ ಆಗಿದ್ ಹೀಗೆ. ನಮ್ಮಪ್ಪ ಹೀಗೆ ಮಾಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಮಗಳ ಮಾನ ಮರ್ಯಾದೆಗೆ ನಮ್ಮಪ್ಪನೇ ಮುಳುವಾಗ್ಬಿಟ್ರು. ಬೀಗರಿಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಕಣವ. ಅವ್ರ ಉದ್ದೇಶ ಈ ಮದುವೆ ನಿಲ್ಲಿಸ್ಬೇಕನ್ನೋದಷ್ಟೇ. ನಮ್ಗೊಂದು ಆಘಾತ ಕೊಡ್ಬೇಕಾಗಿತ್ತು ಅವ್ರಿಗೆ. ಅವ್ರೊಬ್ರೇ ಮಾಡ್ತಾರೆ ಅನ್ನೋ ನಂಬಿಕೆ ಅವ್ರಿಗಿರ್ಲಿಲ್ಲ. ಇನ್ನೇನು ವಯಸ್ಸಲ್ಲ ಆಂಟಿ, ನಂಬಿಕೆ ಇಲ್ದಿದ್ರೆ ದೆವ್ವ ಮೆಟ್ಕೊಂಡು ಆಡ್ತಿದ್ರಾ? ಅವ್ರ ಲೆಕ್ಕಾಚಾರನೇ ಬೇರೆ ಇತ್ತು ಅನ್ಸುತ್ತೆ. ಅದನ್ನ ತೇಪೆ ಹಾಕೋದಕ್ಕೆ ಇದನ್ನೆಲ್ಲ ಮಾಡಿದ್ದಾರೆ. ಅಂದ್ರೆ ಅವರು ಯಾರಿಗೋಸ್ಕರನೋ ಕಾಯ್ತಿದ್ರು ಅಂತ ಕಾಣಿಸುತ್ತೆ. ಆಗಾಗ ಬಾಗಲ್ ಕಡೆ ನೋಡ್ತಾ ಇದ್ರು, ಮತ್ತೆ ಟೈಮ್ ನೋಡ್ತಾ ಇದ್ರು. ಫೋನ್ ಬಂದಿಲ್ವಲ್ಲ ಅಂತ ಬೇಜಾಡ್ತಾ ಇದ್ರು. ನಾನು ಅದನ್ನು ಗಮನಿಸಿದೆ. ಇನ್ಯಾರು ಬರ್ತಾರೆ ಅದೇ ಗೊತ್ತಾಗ್ತಾ ಇಲ್ಲ. ಸಾವಿತ್ರಿ, ನಿಮ್ ತಂದೆ ಏನಾದ್ರೂ ನಿಮ್ ಮಾವನ್ ಜೊತೆ ಸೇರ್ಕೊಂಡಿರ್ಬೋದಾ? ಇಲ್ಲ ಅದೇ, ನಮ್ಮ ಮಾವನ್ 2 ಕಂಡ್ರೆ ನಮ್ಮಪ್ಪಂಗಾಗಲ್ಲ. ಇಂಥ ಟೈಮ್ನಲ್ಲಿ ಶತ್ರುಗಳು ಮಿತ್ರರಾಗ್ತಾರಂತೆ. ಆದ್ರೆ ಶ್ರೀನಿವಾಸಂಗ್ ಅದರ ಅಗತ್ಯ ಇಲ್ಲ. ಮತ್ಯಾರಿರ್ಬೋದು? ಆಗಿದ್ದಾಯ್ತು. ಯಾರು ಏನು ಎತ್ತ ಅಂತ ಮದುವೆ ಆದ್ಮೇಲೆ ಎಂಕ್ವೈರಿ ಮಾಡ್ಕೊಳ್ಳೋಣ. ನಾಳೆ ರಿಸೆಪ್ಷನ್ ಬಗ್ಗೆ ಯೋಚನೆ ಮಾಡೋಣ. ಯಾಕೆ ಆಗಿರೋ ಅವಮಾನ ಸಾಲ್ದ? ಮೆಹಂದಿಗೆ ಬರೀ 100-150 ಜನ ಆಗಿದ್ರು. ನಾಳೆ ರಿಸೆಪ್ಷನ್, ಸಾವಿರಾರು ಜನ ಬರ್ತಾರೆ. ನಾವು ಆದಷ್ಟು ಹುಷಾರಾಗಿರ್ಬೇಕು. ಸತ್ಯ ಹೇಳ್ತಾರದ್ ಕರೆಕ್ಟಾಗೇ ಇದೆ. ಬೇಕಾಗಿಲ್ಲ ಮಮ್ಮಿ. ಏನ್ ಬೇಕಾಗಿಲ್ಲ? ಈ ಮದುವೆನೇ ಬೇಡ. ಏನು ಹಾಗಂದ್ರೆ? ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಮದುವೆ ಅಗತ್ಯ ಇಲ್ಲ ಅಂತ. ನಮ್ಮ ಸಂಬಂಧಿಕರನ್ನೆಲ್ಲ ಕರೆದು ನಾವಿಬ್ರು ಗಂಡ ಹೆಂಡತಿ ಅಂತ ಅಪ್ರೂವ್ ಮಾಡಿಸ್ಬೇಕಾ? ನನಗೆ ಮದುವೆ ಆಗ್ಬೇಕು ಅಂತ ಅನ್ಸಿದ್ರೆ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ತಾಳಿ ಕಟ್ತೀನಿ. ಅಷ್ಟು ದೊಡ್ಡ ಚೌಟಿನ ಬುಕ್ ಮಾಡಿದೀವಿ, ಸಾವಿರಾರು ಜನರ ಕರೆದಿದ್ದಾಗಿದೆ. ನಾಳೆನೆ ಮದ್ವೆ ಇರೋದು. ಈಗ ಬೇಡ ಅಂದ್ರೆ ಹೇಗೆ? ನಾಳೆನೂ ಇದೇ ಇನ್ಸಿಡೆಂಟ್ ನಡೆದ್ರೆ ಏನ್ ಮಾಡ್ತೀಯಾ? ಅದಕ್ಕೋಸ್ಕರ ಅಷ್ಟು ದೊಡ್ಡ ಫಂಕ್ಷನ್ ನಿಲ್ಸಕ್ ಆಗಲ್ಲ. ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲ ಮಮ್ಮಿ. ನಾಳೆ ಮಾವ ಇನ್ನೇನ್ ಕಿತಾಪತಿ ಮಾಡ್ತಾರ? ನಮ್ಮಪ್ಪ ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಅಂದ್ರೆ ಏನು, ಮದುವೆಗೆ ಬರಬೇಡಿ ಅಂತ ಹೇಳ್ತೀರಾ? ಹೌದು, ಹಾಗೆ ಹೇಳ್ತೀನಿ. ಬಂದ್ರೆ ಎತ್ತಾಕೊಂಡೋಗಿ ರೂಮಲ್ಲಿ ಕೂಡ ಹಾಕ್ತೀನಿ. ಇದನ್ನೇ ಬೇಡ ಅಂದಿತ್ತು. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಅದ್ದೂರಿ ಮದುವೆ ಬೇಕಾ? ಈಗ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ತುಂಬಾ ತಡ ಆಗಿದೆ ಪ್ರತಾಪ್. ಬರೋ ಸಾವಿರಾರು ಜನಕ್ಕೆ ಸಮಜಾಯಿಷಿ ಕೊಡೋದಕ್ಕಿಂತ ರಿಸೆಪ್ಷನ್ ಸುಲಭವಾಗಿ ಹೇಗೆ ನಡೆಯುತ್ತೆ ಅದ್ ಮಾಡೋದು ಒಳ್ಳೇದು. ಹಾಗಂತ ನಿಮ್ಮ ಅಪ್ಪಂಗೆ ಮದುವೆಗೆ ಬರಬೇಡಿ ಅಂದ್ರೆ ಬರ್ದೇ ಇರ್ತಾರ? ನಾನು ಅಮ್ಮಂಗೆ ಹೇಳ್ತೀನಿ, ಅಮ್ಮ ಅಪ್ಪನ ತಡೀತಾರೆ. ಆ ಹುಡುಗಿ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿ ಪ್ರತಾಪ್. ಏನೋ ನಿಮ್ಮಿಷ್ಟ. ಹಲೋ ಸಾವಿತ್ರಿ, ಸಾರಿ ಕಣೆ. ನಿಮ್ಮ ಮನೇಲಿ ನಮ್ಮನ್ನೆಲ್ಲ ಬೈಕೊಂಡ್ರ? ನಾನೇನೇ ಮಾಡಲಿ, ಮನೇಲಿದ್ದಾಗ ನಿಮ್ಮಪ್ಪ ಚೆನ್ನಾಗೇ ಇರ್ತಾರೆ ಕಣೆ. ಹೊರಗಡೆ ಹೋದರೆ ಅದು ಏನಾಗುತ್ತೋ ಏನೋ, ನನಗಂತೂ ಅರ್ಥನೇ ಆಗಲ್ಲ. ಆಗಿದ್ದನ್ನ ಬದಲಾಯಿಸಕ್ಕಾಗಲ್ಲ ಬಿಡಮ್ಮ. ಛೇ, ಎಂಥ ನಾಚಿಗೇಡು ಕಣೆ. ನಿನಗಂತೂ ತುಂಬ ಮುಜುಗರ ಆಗಿರ್ಬೇಕಲ್ವಾ ನಿಮ್ಮ ಅತ್ತೆ ಮನೆಯವ್ರ ಮುಂದೆ? ಇಲ್ಲಮ್ಮ, ನಮ್ಮನೇಲಿ ಆಡ್ಕೊಳ್ಳೋರು ಅಣಗ್ಸೋರು ಯಾರೂ ಇಲ್ಲ. ಪುಣ್ಯ ಕಣೆ, ನಿನ್ನ ಗಂಡನ ಮನೆಯವರು ಚಿನ್ನದಂಥವರು. ಈಗಿನ ಕಾಲದಲ್ಲಿ ಕಾಲು ಎಳೆಯೋದ್ರಲ್ಲೇ ಇರ್ತಾರೆ. ಅಂಥದ್ರಲ್ಲಿ ಅದರಲ್ಲೂ ನಾವಂತೂ
ನಿನ್ನ ಗಂಡನ ಮನೆಯವ್ರ ಲೆವೆಲ್ಗೆ ಹತ್ತಿರದವರು ಅಲ್ಲ ಕಣೆ. ಬಿಡಮ್ಮ, ಹಾಗೆಲ್ಲ ಯಾಕೆ ಮಾತಾಡ್ತೀಯ? ಅಮ್ಮ, ನಾಳೆ ಎಷ್ಟೊತ್ತಿಗೆ ಬರ್ತಿದ್ಯಾ? ಬರಬೇಕಾ? ಇವತ್ತು ನಡೆದ್ರೆ ಆದಂತಾನೆ ಸಾಲ್ದೇನೆ. ನಾಳೆ ಬರೋದಕ್ಕೆ ಮುಖನಾದ್ರೂ ಇರುತ್ತಾ? ಹಾಗೆಲ್ಲ ಹೇಳಬೇಡ. ನೀನು ಬಂದರೆ ನನಗೆ ತುಂಬ ಸಹಾಯ ಆಗುತ್ತೆ. ನನಗೆ ಎಷ್ಟೋ ವಿಷಯಗಳು ಗೊತ್ತಾಗಲ್ಲಮ್ಮ. ಸರಿ ಕಣೆ, ಆಯಿತು, ನಿನಗೋಸ್ಕರ ಬರ್ತೀನಿ. ಅಮ್ಮ, ಇನ್ನೊಂದು ವಿಷಯ, ನಾಳೆ ನೀನೊಬ್ಬಳೇ ಬಾ. ಅಂದರೆ ಅಪ್ಪ ಬರೋದು ಬೇಡ ಪ್ಲೀಸ್. ನನಗೂ ಹೀಗೆ ಹೇಳೋಕ್ಕೆ ತುಂಬ ಮುಜುಗರ ಆಗ್ತಿದೆ ಅಮ್ಮ, ಅರ್ಥ ಮಾಡ್ಕೋ. ನನಗೂ ಅರ್ಥ ಆಗತ್ತೆ ಕಣೆ. ಪ್ರತಾಪ್ ಮದುವೆನೇ ಆಗಲ್ಲ ಅಂತ ಕೂತಿದ್ರಮ್ಮ. ನಾವೆಲ್ಲರೂ ಬಲವಂತ ಮಾಡಿ ಒಪ್ಸಿದ್ದೀವಿ, ಮದುವೆ ಶಾಸ್ತ್ರ ಒಂದು ಆಗೋಗ್ಲಿ ಅಂತ. ಗೊತ್ತಾಗತ್ತೆ ಬಿಡೆ, ಈ ಮದುವೆ ನಡಿಬೇಕು. ಮದುವೆ ನಿಲ್ಲಿಸ್ತೀನಿ ಅಂತ ನಿಮ್ಮಪ್ಪ ಕೂತಿದ್ದಾರೆ. ಹೇಗಾದರೂ ಮಾಡಿ ಅವ್ರ ಮದುವೆಗೆ ಬರದೇ ಇರೋ ಹಾಗೆ ಕಾಲನ್ನ ಕಟ್ಟಾಕ್ತೀನಿ. ಈ ಮದುವೆ ನಡೆಯೋ ಹಾಗೆ ಮಾಡ್ತೀನಿ ಕಣೆ. ಅಮ್ಮ, ನಾನಿಲ್ಲೆಲ್ರಿಗೂ ಹೇಳಿಬಿಟ್ಟಿದ್ದೀನಿ, ನಮ್ಮಪ್ಪ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತ. ಇಲ್ಲಾಂದ್ರೆ ಈಗಾಗಿರೋ ರಂಪಾಟನೇ ಊರು ತುಂಬ ಸುದ್ದಿ ಆಗೋಗಿರೋದು. ಆಯಿತು ಬಿಡು ಸಾವಿತ್ರಿ, ಮದುವೆಗೆ ನಿಮ್ಮಪ್ಪ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನೀನು ಚಿಂತೆ ಮಾಡಬೇಡ. ಬೆಳಿಗ್ಗೆ ಆದಷ್ಟು ಬೇಗ ಬರ್ತೀನಿ. ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರ? ಕದ್ದು ಕೇಳೋದು ತಪ್ಪಲ್ವಾ? ತಪ್ಪೆ ಬಿಡಿ, ಅಷ್ಟು ದೊಡ್ಡ ತಪ್ಪು ಮಾಡಿದವ್ರಿಗೆ ಇದ್ಯಾವ ಮಹಾ? ಹಾಗಾದ್ರೆ ನಾನು ಬರೋದು ಬೇಡವಾ? ಬೇಕಾಗಿಲ್ಲ, ನಾನು ಬರೋದೇ ಬೇಡ ಅಂದೆ. ನೀವು ಮಾಡಿರೋ ರಂಪಾಟಕ್ಕೆ ಪ್ರತಾಪ್ ಮದುವೆನೇ ಬೇಡ ಅಂತ ಕೂತಿದ್ದಾನಂತೆ. ಒಳ್ಳೇದಾಯ್ತು, ನನಗೆ ಬೇಕಾಗಿರೋದು ಅದೇ ತಗೊಳ್ಳಾಡು. ನೀವು ಬೇಕು ಬೇಡ ಅನ್ನೋ ತಾಳಕ್ಕೆ ಅವ್ರ ಮನೆಯವರು ಕುಣಿಯೋದಕ್ಕಾಗಲ್ಲ. ಅವ್ರಿಗೇನು ಅನ್ಸತ್ತೋ ಅದನ್ನೇ ಮಾಡೋದು. ನೀವು ತಪ್ಪು ಕೂತಿ. ನೀನು ಹೋಗಿ ಬೇರೆ ಬೇಕೇನೋ? ಹೌದು, ನನ್ನ ಮಗಳಿಗೆ ನನ್ನ ಅವಶ್ಯಕತೆ ಇದೆ, ಅದಕ್ಕೆ ಹೋಗ್ತೀನಿ. ನೀವೇನಾದ್ರೂ ಮನೆಯಿಂದ ಆಚೆ ಕಾಲಿಟ್ರೋ ನಾನು ಸುಮ್ಮನೆ ಇರೋದಿಲ್ಲ. ಆಮೇಲೆ ಆಗೋ ಪರಿಣಾಮಕ್ಕೆ ಎದುರಿಸೋ ಶಕ್ತಿ ನಿಮ್ಗಿದ್ರೆ ಧೈರ್ಯ ಮಾಡಿ ನೋಡೋಣ. ಹೇಳಿದ್ದೀನಿ, ಆಮೇಲೆ ನಡೆಯೋದನ್ನ ನೀವು ಸಹಿಸ್ಕೊಳಕ್ಕಾಗೋದಿಲ್ಲ. ಮತ್ತೆ ಛತ್ರದ ಪೂಜೆ ಎಲ್ಲ ಆಯ್ತು, ಇನ್ನು ಚೌಲ್ಟ್ರಿಗೆ ಹೊರಡ್ಬೋದು. ಸಾವಿತ್ರಿ, ಹಾಗೆ ಕಾರ್ಗೂ ಅರ್ಶಿನ ಕುಂಕುಮ ಹಚ್ಬಿಡಮ್ಮ. ಇದರಲ್ಲಿ ನಮ್ಮ ಪಯಣ ಸೇಫಾಗಿ ರೀಚ್ ಆಗಬೇಕು. ಅತ್ತೆ, ನಾವು ಚೌಲ್ಟ್ರಿಗೆ ಬೇಗ ಹೋಗಿ ತಲುಪಬೇಕು, ಇಲ್ಲಾಂದ್ರೆ ಗೆಸ್ಟ್ಗಳೆಲ್ಲ ಬಂದ್ಬಿಡ್ತಾರೆ. ನಾವು ಅವ್ರು ಹೋದ್ಮೇಲೆ ಹೋಗೋದು ಚೆನ್ನಾಗಿರಲ್ಲ. ಹೌದು, ಅದು ಅಷ್ಟೇ ಅಲ್ಲ ಕಣವ, ಛತ್ರಕ್ಕೆ ಸ್ಟೋರ್ ಸಾಮಾನು ತರಕಾರಿ ಎಲ್ಲ ಬಂದು ಬಿದ್ದುಬಿಟ್ಟೈತೆ. ನಾವು ಲೇಟಾಗಿ ಹೊಂಟೋಗ್ಬಿಟ್ರೆ ಎಲ್ಲ ಗುಳುಮಾಗೋಯ್ತದೆ. ಬೇಗ ಹೋಗಿ ಅವ್ರಿಗೆ ಒಪ್ಪಿಸ್ಕೊಟ್ಬಿಡ್ಬೇಕು ಅದೆಲ್ಲ. ಸರಿ. ಸಾವಿತ್ರಿ, ನಿಮ್ಮ ತಂದೆ ಬಗ್ಗೆ ನಿಮ್ಮ ತಾಯಿ ಹತ್ರ ಹೇಳಿದ್ಯಾ ತಾನೆ? ಹೇಳಿದ್ದೀನಿ ಅತ್ತೆ, ಅಪ್ಪ ಇವತ್ತು ಮದುವೆಗೆ ಬರಲ್ಲ. ಯಾವುದೇ ಕಾರಣಕ್ಕೂ ರಿಸೆಪ್ಷನ್ ಎಲ್ಲಿ ನಡೀತಿದೆ ಅಂತ ಅವ್ರಿಗೆ ಗೊತ್ತಾಗ್ಕೂಡ್ದು. ನಮ್ಮಲ್ಲಿ ಯಾರಿಗೆ ಅವ್ರು ಫೋನ್ ಮಾಡಿದ್ರು ವಿಷಯನ ಯಾರು ಹೇಳ್ಬೇಡಿ, ಗೊತ್ತಾಯ್ತಾ? ಸರಿ ಕಣವ. ಸಾವಿತ್ರಿ, ವಿನೂತನ ಕರ್ಕೊಂಡು ಹೋಗಿ ಪೂಜೆ ಮಾಡಿಸು. ಗಂಟೆ ಕೊಡುವ. ನೋಡಿಸ್ಬೇಕು ಸಾವಿತ್ರಿ. ಅಬ್ಬೇ ಪಟ್ಟ ಕೊಡ್ಲಾ? ಸತ್ಯ, ತೆಂಗಿನಕಾಯಿನ ನಿವಾಳಿಸ್ಬಿಟ್ಟು ಅಲ್ಲಿ ಹೋಗಿ ಹೊಡ್ಬಿಟ್ಟು.
ಎಲ್ಲಾರ್ದು ಪೂಜೆ ಪುನಸ್ಕಾರ ಮುಗಿತಾ? ಆಯ್ತು. ಹಾ ಸರಿ, ಹಂಗಿದ್ರೆ ಎಲ್ಲರೂ ಕಾಲತ್ತಿ ಬೇಗ ರಿಸೆಪ್ಷನ್ ಮನೆ ಹೋಗೋಣ, ಇಲ್ಲಾಂದ್ರೆ ಲೇಟ್ ಆಯ್ತದೆ. ಕಳ್ಸಗಿತ್ತಿ ಮುಂದೆ ಕೂತ್ಕೊಳ್ಳಿ, ಮದುವೆ ಹೆಣ್ಣು ಹಿಂದೆ ಕೂತ್ಕೊಳ್ಳಿ, ಓಕೆನಾ? ಹತ್ತಿ 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 ಹತ್ತಿ. ಸುನಿತಾ, ಬೇಗ ಮೇಕಪ್ ಮಾಡ್ಕೊಂಡು ಬಂದ್ಬಿಡು, ನಾವೆಲ್ಲರೂ ಅಲ್ಲಿ ಕಾಯ್ತಾ ಇರ್ತೀವಿ. ಅಯ್ಯೋ ದೇವ, ಎಷ್ಟು ಲೇಟ್ ಮಾಡ್ತೀರಪ್ಪ ನೀವು, ಬೇಗ ಬರಕ್ಕಾಗಲ್ವಾ? ಹೀಗೆ ಆದ್ರೆ ರಾತ್ರಿ ಆಗ್ಬೇಕಾಗಿರೋ ರಿಸನ್ ಬೆಳಿಗ್ಗೆ ಆಗುತ್ತಷ್ಟೇ. ಅಲ್ಲಿ ವಿನುತಾಕ ಎಲ್ಲಿ ಇವಾಗ? ಅವಳು ಒಳಗಡೆ ಮೇಕಪ್ ಮಾಡ್ಕೋತಾ ಇದ್ದಾಳೆ. ಅಯ್ಯೋ, ಅವಳಂತೂ ಎಷ್ಟು ಮೇಕಪ್ ಮಾಡ್ಕೋತಾಳ. ಸರಿ ನಡಿ, ಒಂದ್ ನಿಮಿಷ ಬಾ ಇಲ್ಲಿ. ಇದಾ ನಿನ್ ಸಾರಿ? ಯಾಕೆ ಚೆನ್ನಾಗಿಲ್ವಾ? ಅಯ್ಯೋ, ಏನ್ ಚೂರು ಚೆನ್ನಾಗಿಲ್ಲ, ಬೋರಿಂಗ್ ಅಪ್ಪ. ಇವತ್ ಕಪ್ಪಲ್ ಡ್ಯಾನ್ಸ್ ಇದೆ ಕಣೆ, ಈ ತರ ನಾ ಹಾಕೊಂಬರದ್ ನೀನು. ಕಪ್ಪು, ಅದೆಲ್ಲ ನಂಗಾಗಲ್ಲಮ್ಮ, ಏನಕ್ಕೂ ನೀನ್ ಮಾಡ್ಕೋ. ನಿಂತ್ಕೊ ಬಾಯ್. ಅದನ್ನ ಪಾರ್ಟ್ನರ್ ಇರೋರ್ ತಾನೇ ಮಾಡ್ಬೇಕು. ಬಾಬಾ ಕಮ್ ಹಿಯರ್. ಕಪ್ಪಿಂಗ್ಯಾ? ಹೋಲ್ಡ್. ಹೋಲ್ಡ್ಯಾ? ಅಕ್ಕ ನೀನು ಪ್ಲೇನ್ ಜಾರ್ಜೆಟ್ ಸೀರೆ ಹಾಕೊಂಡು ಕೂದಲೆಲ್ಲ ಹಿಂಗ್ ಹಾರಾಡ್ತಾ ಇರುತ್ತೆ, ನೀನ್ ಹಿಂಗ್ ಬರ್ತಾ ಇರ್ತೀಯ. ಬಾಬಾ ಅದನ್ನ ನೋಡಿದ್ರೆ ಫುಲ್ ಫ್ಲಾಟ್ ಆಗ್ಬಿಡ್ತಾರೆ. ನಾನು ಜಿಗ ಜಿಗ ಅಂತ ಶರ್ಟು ಪ್ಯಾಂಟ್ ಹಾಕೊಂಡು ನಮ್ಮ ಸುದೀಪ್ ಹಾಡ್ಗೆ ಸದಾ ನಿನ್ನ ಕಣ್ಣಲ್ಲಿ ನೀವು ಸರಿಯಾಗಿ ಕುಣಿರಿ. ಚಿನ್ನ, ನಾನು ಯಾವತ್ತು ನಿಂತಳಕ್ಕೆ ಕುಣಿಯೋದು. ವಾಟ್ ಡೈಲಾಗ್, ವಾಟ್ ಡೈಲಾಗ್. ಚೋಟ್ ಮೆಣಸಿನ್ಕಾಯಿ, ನೀನು ಸಾಲಿ ಆದಿ ಗರ್ವಾಲಿನೇ ಕಣೆ, ನೀನು ನನ್ ಕಪಾಲ. ಸತ್ಯ, ರಂಜು, ಸತ್ಯ, ಅಕ್ಕ ಸಾವಿತ್ರಿ, ಮಗ ನೀವು ಸ್ವಲ್ಪ ಗಂಭೀರವಾಗಿರೋದನ್ನ ಕಲ್ತ್ಕೊಳ್ಳಿ. ಏನತ್ಗೆ ನೀವು ಇವತ್ತು ಗಂಭೀರ ಗಿಂಭೀರ ಅನ್ಕೊಂಡು ಫುಲ್ ಎಂಜಾಯ್ ಮಾಡ್ಬೇಕು. ನಿಮ್ಗಲ್ಲ, ಅದು ಯಂಗ್ ಕಪಲ್ಸ್ಗೆ. ಬಾಬಾ ನೀವ್ ರೆಡಿ ತಾನೆ ಎಂಜಾಯ್? ಆಲ್ವೇಸ್ ರೆಡಿ. ಎಸ್ ಆಂಟಿ, ನೀವು ದೊಡ್ಡವರಾಗಿ ಇಷ್ಟು ಲೇಟ್ ಆಗ ಬರೋದು ಇವ್ರ ಜೊತೆ, ಕಪಲ್ ಡ್ಯಾನ್ಸ್ ರೆಡಿ ತಾನೆ? ಕಪಲ್ ಡ್ಯಾನ್ಸ್ ಆಗಲ್ಲ, ಯಾಕಂದ್ರೆ ನನ್ ಕಪಲ್ ಬಂದಿಲ್ಲ. ಸೋಲೋ ಡ್ಯಾನ್ಸ್ ನಾನ್ ರೆಡಿ. ನಾನು ಬಳ್ಳಿಯ ಮಿಂಚು, ಕಣ್ಣು ಕಟ್ಟಿಯ ಅಂಚು, ತಲೆಗೆ ಬಿದ್ದಾಗಲಿ ಅರಿವೆ ಈ ಸಂಚು. ಸರಿ ಸರಿ, ಎಲ್ರು ಹೋಗಿ ಬೇಗ ರೆಡಿಯಾಗಿ. ಓಕೆ, ನಾನು ಸಾಂಗ್ ಸೆಲೆಕ್ಟ್ ಮಾಡ್ಬೇಕು. ಚೋಟ್ ಮೆಣಸಿನ್ಕಾಯಿ, ಒಂದು ನಿಮಿಷ. ನಮ್ ಸಾಂಗ್ ಯಾವ್ದು? ಸೀಕ್ರೆಟ್. ಸೀಕ್ರೆಟ್ ಬೇಡ, ಸಿಗ್ರೆಟ್ ಬೇಡ, ಬಾಯ್ಲಿ. ಈಗ ನಮ್ ಸಾಂಗ್ ಯಾವ್ದು ಅಂತ ಹೇಳು. ನಿಂಗೆ ಹೆಂಗೂ ಕಪಲ್ ಇಲ್ವಲ್ಲ, ನಾನು ನಿನ್ ಜೊತೆ ಡ್ಯಾನ್ಸ್ ಮಾಡ್ತೀನಿ. ಯಾರು ಹೇಳಿದ್ದು ನನಗೆ ಕಪಲ್ ಇಲ್ಲ ಅಂತ? ಸರಿ ಸರಿ, ಬೇಗ ಹೋಗಿ ರೆಡಿಯಾಗಿ. ಹೇಳಿ ನಂಜುಂಡಯ್ಯನವ್ರೆ. ಹೇಳೋದು ಏನಿದೆ ಮೇಡಮ್, ಕುತ್ತಿಯವರೆಗೂ ಬಂದಿದೆ. ಏನಿಲ್ಲ, ಉಸಿರು ಕಟ್ಟಿ ಪ್ರಾಣ ಕಳ್ಕೊಳ್ಳೋದು ಒಂದೇ ಬಾಕಿ ಉಳಿದಿರೋದು. ಅಂಥದ್ದೇನಾಯ್ತು? ಮೆಹಂದಿ ಹೇಗಾಯ್ತು? ಓಹ್, ಏನ್ ಮೇಡಮ್, ನೀವು ಹೇಳೋದು ನೋಡಿದ್ರೆ ಹೊಸ ಸೀರೆ ಉಟ್ಕೊಂಡ್ಬಂದು ಮಗಳನ್ನ ಕರೆಸಿ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡೋ ಹಾಗಿದೆಯಲ್ಲ. ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಮೇಡಮ್,
ನೀವ್ ಇವತ್ತು ಬರ್ದೇ ಇದ್ರೆ ರಿಸೆಪ್ಷನ್ ಆಗೋಗ್ಬಿಡುತ್ತೆ, ನಾಳೆ ದಾರಿನೂ ಆಗೋಗ್ಬಿಡುತ್ತೆ. ಆಮೇಲೆ ನಿಮ್ಮ ಮಗಳು ಮಿಸ್ಸಸ್ ಪ್ರತಾಪ್ ಅಂತ ಹೇಳ್ಕೊಂಡು ನಿಮ್ಮಿಂದ ಪೂರ್ತಿಯಾಗಿ ದೂರ ಹೊರಟೋಗ್ತಾರೆ. ನಿಮ್ಗೆ ನನ್ನ ಬಗ್ಗೆ ನನ್ನ ಕೆಪಾಸಿಟಿ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀರಾ. ಮೇಡಮ್, ನನ್ಗೆಲ್ಲದಕ್ಕಿಂತ ಮುಖ್ಯ ಈ ಮದುವೆ ನಿಲ್ಲಬೇಕು. ನಿಮಗಿಂತ ನನಗೆ ಅದ್ರ ಬಗ್ಗೆ ಕಾಳಜಿ ಜಾಸ್ತಿ ಇದೆ. ನೀವು ಅಲ್ಲೇ ಕೂತಿದ್ರೆ ಆಗುತ್ತಾ ಮೇಡಮ್? ಇನ್ 5 hours ನಲ್ಲಿ ನಾನು ಬೆಂಗಳೂರಿನಲ್ಲಿ ಇರ್ತೀನಿ. ಹೌದಾ? ಎಸ್, ವೀಸಾ ಸ್ಟ್ಯಾಂಪ್ ಆಗಿದೆ, ಏರ್ ಟಿಕೆಟ್ ಬುಕ್ ಆಗಿದೆ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ನನಗೀಗ ನಾನೇ ಬಾ ಬಂದಂಗಾಯ್ತು. ರಿಸೆಪ್ಷನ್ ಎಲ್ಲಿ ನಡೀತಾ ಇದೆ? ಏರ್ಪೋರ್ಟ್ ಇಂದ ಡೈರೆಕ್ಟ್ ಆಗಿ ನಾ ಅಲ್ಲೇ ಬರ್ತೀನಿ. ಅದೇ ಗೊತ್ತಿಲ್ವೇ? ಗೊತ್ತಿಲ್ಲ? ವಾಟ್ ಯು ಮೀನ್? ನೀವ್ ಅಲ್ಲಿಗೆ ಹೋಗ್ತಿಲ್ವಾ? ಹೋಗಬಾರ್ದು ಅಂತ ಏನಿಲ್ಲ ಮೇಡಮ್, ಹೋಗಲ್ಲ. ಯಾಕೆ? ನಾನು ಮೆಹಂದಿ ನಿಲ್ಸೋ ಪ್ರಯತ್ನ ಮಾಡಿದೆ ಅಂತ ಹೇಳಿ ನನ್ನನ್ನ ಬಹಿಷ್ಕಾರ ಮಾಡಿದ್ದಾರೆ. ಆದ್ರೆ ಎಲ್ಲಿ ನಡೀತಿದೆ ಅಂತ ತಿಳ್ಕೊಳ್ಳೋದು ಏನು ಕಷ್ಟ ಇಲ್ಲ ಮೇಡಮ್. ಇದು ನಮ್ಮೂರು, ನೀವು ಬನ್ನಿ ಇಲ್ಲಿ ಎಲ್ಲಿ ನಡೀತಿದೆ ಅಂತ ನಾನೇ ತೋರಿಸ್ತೀನಿ. ಕೂಲಾಗಿ ಕೆಲಸ ಮಾಡೋಣ. ನನ್ಗಿದು ಚಿಟ್ಕಿ ಹೊಡೆದ ಸುಲಭ. ನೀವು ಗಾಬರಿನಲ್ಲಿ ಏನು ಹೆಚ್ಚು ಕಡಿಮೆ ಮಾಡಕ್ ಹೋಗ್ಬೇಡಿ. ಓಕೆ? ಆಯ್ತು ಮೇಡಮ್, ನಿಮ್ಮನ್ನೇ ನಂಬಿದ್ದೀನಿ. ಬನ್ನಿ ಬನ್ನಿ ಬನ್ನಿ. ಸ್ವಾಗತ ಸುಸ್ವಾಗತ ಮೇಡಮ್. ಬರ್ತಾರೆ ರೀ, ನಮ್ಮನ್ನೇನು ಒಳಗ್ ಕರೀತಾರೋ ಇಲ್ಲ ಉಗಿದು ಆಚೆ ಹಾಡ್ತಾರೋ? ಯಾರೇನು ಅನ್ನಲ್ಲ, ಬಾರೆಲ್ಲ. ಓಹೋ ಹೋ ಹೋ ಹೋ, ನಮಸ್ಕಾರ ನಮಸ್ಕಾರ. ಗಂಡ ಹೆಂಡತಿ ಇಬ್ರು ಫಂಕ್ಷನ್ಗೆ ಬಂದಿರೋದು ತುಂಬಾ ಖುಷಿ ಆಯ್ತು. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನೀವು ಕರೆಯೋದು ಹೆಚ್ಚು, ನಾವು ಬರೋದು ಹೆಚ್ಚು. ನಾವು ಮಾಡಿರೋ ಗನಂಧಾರಿ ಕೆಲಸಕ್ಕೆ ನೀವು ನನ್ ಕರೀಲೇಬಾರ್ದಾಗಿತ್ತು. ಅಂಥದ್ರಲ್ಲಿ ನೋಡಿ, ನಾವ್ ಯಾವ ವಿಷಯನೂ ಮನ್ಸಿನಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಅವ್ರವ್ರು ಮಾಡಿದ್ದನ್ನ ಅವ್ರವ್ರು ಅನ್ಭವಿಸ್ತಾರೆ. ಎಲ್ಲದಕ್ಕೂ ಶಿಕ್ಷೆ ಕೊಡೋನು ಬೇರೆಯವನಿದ್ದಾನೆ. ನಾವೇನಕ್ಕೆ ತಲೆ ಕೆಡ್ಸ್ಕೋಬೇಕು? ಚಿಕ್ಕ ಬಾಯಲ್ಲಿ ಎಷ್ಟು ದೊಡ್ಡ ಮಾತಾಡ್ಬಿಟ್ರಿ, ಬಹಳ ಸಂತೋಷ ಆಯ್ತು. ಹೌದು, ಎಲ್ಲಿ ನಮ್ಮಕ್ಕ ಸಾವಿತ್ರಿ ಎಲ್ಲರೂ ಒಳಗಡೆ ಇದ್ದಾರೆ. ಬನ್ನಿ ಕೂತ್ಕೊಳ್ಳಿ, ಚೆನ್ನಾಗಿ ಓಡಾಡಿ ಊಟ ಮಾಡಿ ತಾಂಬೂಲ ಎಲ್ಲ ತಗೊಂಡ್ ಹೋಗ್ಬೇಕು, ಆಯ್ತಾ? ಮತ್ತೆ ವಿಚಾರಿಸ್ಕೊಳ್ಳೋದಕ್ಕೆ ಆಗುತ್ತೋ ಇಲ್ವೋ, ತುಂಬಾ ಜನ ಸೇರ್ಬಿಡ್ತಾರೆ. ಅದಕ್ಕೆ ಅಂತಾನೆ ಬಂದಿದೀವಿ ನಾವು. ಕಿಶನ್ ಸಿಂಗ್ ಸಾಬ್ ಜಿ ಹುಕುಂ ಸಾಬ್ ಜಿ. ಶ್ರೀನಿವಾಸ್ ಅಂಕಲ್ ಅಲಿಯಾ ಕಿಶನ್ ಸಿಂಗು, ಅದೇ ಸ್ಟೈಲು, ಅದೇ ವಾಯ್ಸು, ಆದ್ರೂ ಎಲ್ರಿಗೂ ಚಳ್ಳೆ ತಿನ್ಸ್ಬಿಟ್ರಲ್ಲ. ಈಗ ಯಾಕೆ ಆ ಮಾತು ಬಿಡಿ ಬಾಸು. ನಾನಷ್ಟೆಲ್ಲ ಕಷ್ಟಪಟ್ಟಿದ್ದು ಶ್ರಮ ಪಟ್ಟಿದ್ದು ಇವತ್ತು ಈ ಮದುವೆ ನಡಿಬೇಕು ಅಂತ. ಈಗ ನೋಡಿ, ಕಾಂಚನ ಪ್ರತಾಪ್ ಇಬ್ರು ಮದುವೆ ಮಾಡ್ಕೊಂಡು ಸುಖವಾಗಿ ಸಂಸಾರ ಹುಡ್ತಾರೆ. ಅದನ್ನ ನೋಡ್ಬೇಕು ಅಂತ ಕನ್ಸ್ಕೊಂಡಿದ್ದೆ ಬಾಸು. ಇವತ್ತು ಅದು ನನ್ಸಾಗ್ತಾ ಇದೆ. ಹೋಗ್ಲಿ ಬಿಡಿ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು ಎಲ್ಲ ಮರ್ತ್ಬಿಡೋಣ. ಸತ್ಯ, ಇವ್ರಿಗೆ ತಿಂಡಿ ಕಾಫಿ ವ್ಯವಸ್ಥೆ ಮಾಡಪ್ಪ. ಬನ್ನಿ 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 ಬನ್ನಿ. ಸಾರಿ ಸಾರಿ, ನಾಗಣ್ಣ ಅವ್ರಲ್ಲಿ ಕಾಣ್ತಾನೆ ಇಲ್ಲ. ಅಯ್ಯೋ, ನಮ್ಮ ಅಪ್ಪನ ಕತೆ ಯಾಕೆ ಕೇಳ್ತೀರಾ? ನಮ್ಮ ಅಪ್ಪಯ್ಯ ಫುಲ್ ಬಿಸಿ. ಯಾಕೆ ಹೇಳಿ? ಅಡಿಗೆ ಕೆಲ್ಸನ ಅವನೇ ವಹಿಸ್ಕೊಂಡವನೆ. ಅಡಿಗೆ ಅವ್ರಿಗೆ ತಲೆ ತಿಂದು 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 ಪಾಪ ಅವ್ರ ಗೋಲ್ಡ್ ನೋಡಕ್ ಆಗಿಲ್ಲ ಕೈಲಿ. ರಿಂಗ್ ಮಾಡ್ರಲ್ವಾ? ಓ ಬರ್ಲೆ ತಿಂಡಿ ಕಾಫಿ ತಿಂಡಿ ಕಾಫಿ ಅಲ್ಲಿ ಬರ್ಲೆ. ಗಂಡಿನ ಅಣ್ಣ ನಾನು ರೆಡಿ ಆಗ್ಬೇಕು, ಬರ್ತೀನಿ. ಏ ರಂಜನಿ, ನಮ್ ರಂಜು ಅಲ್ವಾ? ಎಷ್ಟು ದೊಡ್ಡವಳಾಗ್ಬಿಟ್ಟಿಯಾಳೆ. ನೆನ್ನೆ ಮೊನ್ನೆ ಹುಡುದಾಗಿದೆ. ರಂಜಿತಾ, ನಿಮ್ ರಂಜು ಅಲ್ಲ. ಯಾಕೆ ರಂಜಿತಾ, ನಮ್ಮ ಮೇಲೆ ಕೋಪನಾ? ನಾನ್ ಯಾಕೆ ನಿಮ್ ಮೇಲೆ ಕೋಪ ಮಾಡ್ಕೊಳ್ಳಿ? ನೀವು ನನ್ ಸೋದರ ಮಾವ, ಕಂಸನ ಪ್ರತಿರೂಪ. ನೀವು ಅಕ್ಕನ್ನ, ಅಕ್ಕನ ಮಕ್ಕಳನ್ನ ಉದ್ಧಾರ ಮಾಡಿದೀರಾ ನೋಡಿ. ಅದಕ್ಕೆ ನಿಮ್ ಮೇಲೆ ಪ್ರೀತಿ ಗೌರವ ನಂಗೆ ಉಕ್ಕಿ ಬರ್ಬೇಕು. ಎಲ್ಲ ನಮ್ಮ ಅಕ್ಕನ ತರಾನೇ.
ಕೋಪ ಕೊಂಕು ಎಲ್ಲ. ರಂಜಿತಾ, ನನಗಿಂತ ನೀನು ತುಂಬ ಚಿಕ್ಕವಳಾದರೂ ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳ್ಕೊತೀನಮ್ಮ. ನಾನ್ ಚಿಕ್ಕವಳು, ಅದಕ್ಕೆ ನಿಮ್ಗೇನು ಶಿಕ್ಷೆ ಕೊಡಕ್ ಆಗಲ್ಲ. ಇಲ್ದೇ ಇದ್ದಿದ್ರೆ ಉಗ್ದು ನಿನ್ನ ಆಚೆ ಕಳಿಸ್ತಾ ಇದ್ದೆ. ಹೋಗೆ ಅವಳಿಗೆ. ನಮ್ಮ ಅಕ್ಕ ಎಲ್ಲಿ?